ಅದನ್ನು ನೋಡಿ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಚಯವನ್ನು ಕಟ್ಟಿದ್ದಾರೆ. ಈಗಾಗಲೇ ಟೈಲ್ಸ್ ಕಿತ್ತು ಬಂದಿದೆ. ಪಂಚರ್ ಅಂಗಡಿ ಹಾಕೊಂಡಿದ್ರು ಅವರು, ಬ್ಯಾಂಕ್ ಅಲ್ಲ. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ? ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ. 2015ರಿಂದ ಆಡಳಿತ ಕೈ ತಪ್ಪಿ ಹೋಗಿತ್ತು. ಈ ಬಾರಿ ಮತ್ತೆ PLD ಬ್ಯಾಂಕಲ್ಲಿ ಆಡಳಿತ ಚುನಾವಣೆ ನೀಡತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ. ಈ ಬಾರಿ ಖಂಡಿತ ಮತದಾರರು ನಮಗೆ ಮನ್ನಣೆಯನ್ನು ಕೊಡ್ತಾರೆ. ಹೆಚ್ಚು ಸ್ಥಾನಗಳನ್ನು ದ್ರಾಕ್ಷಿ ಗುರುತಿಗೆ ಕೊಟ್ಟು, ಅಂದರೆ ನಮ್ಮ ಪಕ್ಷದ ಚಿಹ್ನೆ ಏನಿದೆ, ನಮ್ಮ ಅಭ್ಯರ್ಥಿಗಳ ಚಿಹ್ನೆ ದ್ರಾಕ್ಷಿಗೆ ಕೊಟ್ಟು ಈ ಬಾರಿ ಬ್ಯಾಂಕಿನ ಆಡಳಿತವನ್ನು ನಮ್ಮ ತೆಗೆಗೆ ತೆಗೆದುಕೊಳ್ತೇವೆ. ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ? ಈಗಾಗಲೇ ಟೈಲ್ಸ್ ಕಿತ್ತು ಬಂದಿದೆ. 6 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ. ವಿರೋಧ ಪಕ್ಷದವರು ಆ ಥರ ನಾವು ಕಲಿಬೇಕಾಗಿಲ್ಲ. ಏನು ಮಾಜಿ ಶಾಸಕರು ಬಚ್ಚೇಗೌಡರು ಅವ್ರ ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದರು. ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ ಕಟ್ಟಡ, ಒಂದು ಪಂಚರ್ ಶಾಪ್, ಸೈಕಲ್ ಪಂಚರ್ ಶಾಪ್ ಇದೆಯಲ್ಲ, ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ. ಆ ರೀತಿಯ ಶಿಥಿಲ ಆಗಿತ್ತು ಕಟ್ಟಡ. ಆ ಸೈಟ್ ಕೂಡ ಸ್ವಂತ ಮಾಡ್ಕೊಳ್ಳಿಲ್ಲ. ನಾಗೇಶ್ರವ್ರು ಬಂದ ಮೇಲೆ, ನಮ್ಮ ಸರ್ಕಾರ ಇದ್ದ ಮೇಲೆ ಅದು ಇಡೀ ಸುಮಾರು 20-30 ಗುಂಟೆನಾ ಎಷ್ಟು? ಸುಮಾರು 20 ಗುಂಟೆ ಅಷ್ಟು ಅದನ್ನು ನಾವು ಕಂದಾಯ ಇಲಾಖೆ ಮತ್ತು ಕ್ಯಾಬಿನೆಟಲ್ಲಿ ತಂದು ಅದನ್ನು ಪಾಸ್ ಮಾಡಿಕೊಟ್ಟು ಅಷ್ಟು ಬೃಹತ್ತಾಗಿರ್ತಕ್ಕಂಥ ಒಂದು ಸಮುಚ್ಚಯ ಇವತ್ತು ಕಟ್ಟಿದ್ದಾರೆ. ರೈತರ ಭವನ ಅಂತ ಇಟ್ಟಿದ್ದಾರೆ. ಇಡೀ ರಾಜ್ಯದಲ್ಲೇ PLD ಬ್ಯಾಂಕ್ಗಳಲ್ಲಿ ಚಿಕ್ಕಬಳ್ಳಾಪುರ ಟಾಪ್ 5 ಹಾಗಾಗಿ ಯಾವಾಗ ಲಾಭ ಬರುತ್ತೆ ರೈತರಿಗೆ ಬೋನಸ್ ಕೊಡುವಂಥದ್ದು ಅದು ಅವ್ರ ಕರ್ತವ್ಯ. ಸಾಲ ಇದ್ದು ಮಾತ್ರಕ್ಕೆ ಬೋನಸ್ ಕೊಡಬಾರ್ದು ಅಂತೇನಿಲ್ಲ. ಏನಿವ್ರು ಭಾಳ ಆರ್ಥಿಕ ತಜ್ಞರು. ಮತ್ತು ಹಾಗಾದರೆ ಇವತ್ತು ಕಾಂಗ್ರೆಸ್ ಸರ್ಕಾರ 8 ಲಕ್ಷ ಕೋಟಿ ಸಾಲ ಮಾಡಿ ಗ್ಯಾರಂಟಿ ಯಾಕೆ ಕೊಡ್ತಾ ಇದ್ದಾರೆ? ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಫೈನಾನ್ಸಸ್ ಬಗ್ಗೆ ಸ್ವಲ್ಪ ಓದ್ಕೊಳಕ್ಕೆ ಹೇಳಿ. ಆರ್ಥಿಕ ಶಿಸ್ತನ್ನು ಮೀರಿಲ್ಲ. ಆರ್ಥಿಕ ಅಶಿಸ್ತು ಇಲ್ಲಿಲ್ಲ. ಬ್ಯಾಂಕ್ನಲ್ಲಿ ಲಾಭ ಬಂದಿದೆ, ಸರಿಯಾಗಿ EMIಯನ್ನು ಕಟ್ತಾ ಇದ್ದಾರೆ. EMIನ ಕಟ್ಟು ಸಾಲವನ್ನು ಮರುಪಾವತಿಯನ್ನು ಮಾಡಿ ಅದರ ಹೊರತಾಗಿ ಬರ್ತಕ್ಕಂಥ ಲಾಭದಲ್ಲಿ ಇವತ್ತು ನಮ್ಮ ರೈತರಿಗೆ ಬೋನಸ್ಸನ್ನು ನ್ಯಾಯಯುತವಾಗಿ ಕೊಟ್ಟಿದ್ದಾರೆ. ಅದನ್ನು ತಾರೀಫ್ ಮಾಡೋದು ಬಿಟ್ಟು ಅದರಲ್ಲಿ ನೀವು ಮೊಸರಲ್ಲಿ ಕಲ್ಲು ಹುಡ್ಕುವಂಥ ಕೆಲಸ ಮಾಡ್ತೀರಲ್ಲ, ಜೀವನ ಎಲ್ಲ ಹಿಂಗೆ ಆಯಿತು. ಮೊಸರಲ್ಲಿ ಕಲ್ಲು ಹುಡ್ಕುವಂಥದ್ದೇ ನಿಮ್ಮದು. ಸರ್, ಆಮೇಲೆ ಈಗಿನ ಅಧ್ಯಕ್ಷರು ಹೇಳಿದ್ದಾರೆ, ಈ ಸಾರಿ ನಾವು ಗೆದ್ದರೆ ಹಿಂದೆ ಒಂದಷ್ಟು ಜಾಗ ಇದೆ, ಅಂದರೆ ಪೊಲೀಸು ಸ್ಟೇಷನ್ಗೆ ಸೇರಿಕೊಂಡಿದ್ದು, ಅದು ನಮಗೆ ಸೇರುತ್ತೆ, ನಾವು ಈ ಸಾರಿ ಸರ್ಕಾರದಲ್ಲಿ ಅದನ್ನ ಇದು ಮಾಡಿಬಿಟ್ಟು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ಸರ್ಕಾರ ಇಲ್ಲ, ಆದರೂ ಕೂಡ ಪ್ರಯತ್ನ ಮಾಡ್ತೀವಿ. ಮುಂದೆ 2-3 ವರ್ಷದಲ್ಲಿ 100ಕ್ಕೆ 100 ಈ ಒಂದು 5 ವರ್ಷದ ನಮ್ಮ ಆಡಳಿತ ಏನು ಮತ್ತೆ ಬರುತ್ತೆ ನನಗೆ ಪೂರ್ಣ ವಿಶ್ವಾಸ ಇದೆ. ಈ 5 ವರ್ಷದಲ್ಲಂತೂ 100ಕ್ಕೆ 100 ಮಾಡ್ತೀವಿ. ಏನಪ್ಪ ಈಗ ಪಂಚರ್ ಅಂಗಡಿ ಹಾಕೊಂಡಿದ್ರು ಅವರು, ಬ್ಯಾಂಕ್ ಅಲ್ಲ. ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಚಯವನ್ನು ಕಟ್ಟಿದ್ದಾರೆ. ಅದನ್ನು ನೋಡಿ ಹೊಟ್ಟೆ ಉರಿ, ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು. ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ? ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ, ನಿಮಗೆ ಮಾಡಲಿಕ್ಕೆ ಪ್ರಾಮಾಣಿಕತೆ ಇರಲಿಲ್ಲ. ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಮೆಚ್ಕೊಳ್ಳೋದಾದ್ರೂ ಕಲ್ತ್ಕೊಳ್ಳಿ. ಇಷ್ಟು ವಯಸ್ಸಾಗಿ ಕೂಡ ಈಗಲೂ ಹೊಟ್ಟೆ ಉರಿ ಬಂದರೆ ಹೆಂಗ್ರಿ?